ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಅಲ್ಲೋಲ ಕಲ್ಲೋಲವಾಗಿದೆ. ಕೇರಳದ ಪರಿಸ್ಥಿತಿ ರಾಜ್ಯಕ್ಕೂ ಬರುತ್ತಾ ಅನ್ನುವಂತಹ ಆತಂಕ ಈಗಾಗಲೇ ಆರಂಭ ಆಗ್ಬಿಟ್ಟಿದೆ. ಸಹ್ಯಾದ್ರಿ ಮಲೆನಾಡು ಭಾಗದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ, ಈಗಾಗಲೇ ಗುಡ್ಡ ಕುಸಿತದಿಂದ ಆ ಆತಂಕ ಮುಂದುವರಿತಾ ಇದೆ. ಹಾಗಿದ್ರೆ ವಯನಾಡಿನಲ್ಲಿ ಆದಂತಹ ಪರಿಸ್ಥಿತಿ ರಾಜ್ಯದಲ್ಲಿಯೂ ಕೂಡ ಛಾಯೆಯನ್ನ ಮೂಡಿಸಿದೆಯಾ, ಆತಂಕಕ್ಕೆ ಕಾರಣ ಆಗಿದೆಯಾ? ಈ ಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಸದ್ಯಕ್ಕೆ, ಬನ್ನಿ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಸಹ್ಯಾದ್ರಿಗೆ ಸಂಚಕಾರ, ಪಶ್ಚಿಮ ಘಟ್ಟಕ್ಕೆ ಕಂಟಕ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾವಿನ ಆರ್ತನಾದ ಮುಗಿಲು ಮುಟ್ಟಿದೆ. ಇದೀಗ ಕರುನಾಡಿಗೂ ವಯನಾಡಿನ ಆತಂಕ ಎದುರಾಗಿದ್ದು, ಪಶ್ಚಿಮ ಘಟ್ಟದಲ್ಲಿ ಸಾಲು ಸಾಲು ಭೂಕುಸಿತ ಜನರ ನಿದ್ದೆಗೆಡಿಸಿದೆ. ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ ಶುರುವಾಗಿದೆ. ವಾರದ ಅಂತರದಲ್ಲಿ 5ನೇ ಬಾರಿ ಗುಡ್ಡ ಕುಸಿತ. ಹಾಸನದ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ. ವಾರದ ಅಂತರದಲ್ಲಿ 5ನೇ ಬಾರಿಗೆ ಗುಡ್ಡ ಕುಸಿದಿದೆ. ದೊಡ್ಡ ತಪ್ಪಲು ಬಳಿ ಘಟನೆ ನಡೆದಿದ್ದು, ಮತ್ತೆ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ. ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಇಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 5ನೇ ಬಾರಿಗೆ ಹಾಸನದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಸುಮಾರು ಬೆಳಿಗ್ಗೆಯಿಂದ ಎಲ್ಲ ವಾಹನಗಳು ಕೂಡ ಇಲ್ಲೇ ಜಾಮ್ ಆಗಿರೋದನ್ನ ನೋಡಬಹುದಾಗಿದೆ. ಮಳೆಯಲ್ಲೇ ಗುಡ್ಡ ತೆರವು ಕಾರ್ಯಾಚರಣೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಮಳೆಯಲ್ಲೇ ಸಕಲೇಶಪುರದ ಎಡ್ಕುಮರಿ ಬಳಿ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಭೂಕುಸಿತಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು. ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಕೊಪ್ಪದ ಬಸರಿಕಟ್ಟೆ ಚೆನ್ನೆಕಲ್ಲು ಗ್ರಾಮದಲ್ಲಿ ನಾಗರಾಜ್ ಅನ್ನೋರ ಮನೆ ಮುಂದೆ ಭೂಕುಸಿತವಾಗಿದೆ. ಕುಸಿತದ ರಭಸಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ. ಬಸರಿಕಟ್ಟೆಯಲ್ಲೂ 3 ಮನೆಗಳು ಬೀಳುವ ಹಂತಕ್ಕೆ ತಲುಪಿವೆ. ಭೂಕುಸಿತದಿಂದ 4-5 ಎಕರೆ ಅಡಿಕೆ ತೋಟವು ನಾಶವಾಗಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಬಾರದ್ದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. 300 ಎಕರೆಯ ಕೆರೆ ಏರಿ ಕುಸಿತ. ಹಾಸನದ ಅರಕಲಗೂಡುವಿನ ಕೋಣನೂರಿನಲ್ಲಿರೋ 300 ಎಕರೆಯ ಕೆರೆ ಏರಿ ಕುಸಿತಗೊಂಡಿದೆ. 16 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು, ಕೆರೆ ಏರಿ ಒಡೆಯುವ ಭೀತಿ ಶುರುವಾಗಿದೆ. ಸ್ಥಳಕ್ಕೆ ಶಾಸಕ ಎ ಮಂಜು ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಭೇಟಿ. ಕೊಡಗಿನಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ವೀಕ್ಷಿಸಿದ್ರು. ಶ್ರೀಮಂಗಲ ಕುಟ್ಟ ಹೆದ್ದಾರಿ ಕುಸಿತ ಹಿನ್ನೆಲೆ ಸಿಎಂ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಕಾವೇರಿ ಅಬ್ಬರಕ್ಕೆ ಕೊಚ್ಚಿ ಹೋದ ರಸ್ತೆ. ಕೊಡಗಿನಲ್ಲಿ ಕಾವೇರಿ ನದಿ ಅಬ್ಬರಕ್ಕೆ ಮಡಿಕೇರಿ ನಾಪಕ್ಲು ರಸ್ತೆ ಕೊಚ್ಚಿ ಹೋಗಿದೆ. ರಸ್ತೆಯ ಮೇಲೆ 4 ಅಡಿಯಷ್ಟು ನೀರು ಹರಿತಾ ಇದೆ. ಅನಧಿಕೃತ ರೆಸಾರ್ಟ್ ತೆರವಿಗೆ ಖಡಕ್ ಸೂಚನೆ. ಶಿರೂರು ವಯನಾಡು ದುರಂತದಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅನಧಿಕೃತ ರೆಸಾರ್ಟ್ಗಳ ತೆರವಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಇವತ್ತು ಹೋಮ್ ಸ್ಟೇಗಳಾಗ್ತಾ ಇದ್ದಾವೆ, ಅನಧಿಕೃತ ಕಟ್ಟಡಗಳಾಗ್ತಾ ಇದ್ದಾವೆ. ಇವೆಲ್ಲವನ್ನು ಕಟ್ಟುನಿಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ತೆರವುಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ವಯನಾಡು ದುರಂತದ ಬೆನ್ನಲ್ಲೇ ಕಸ್ತೂರಿ ರಂಗನ್ ವರದಿ ಮುನ್ನೆಲೆಗೆ ಬಂದಿದೆ. ಸೂಕ್ಷ್ಮ ಪರಿಸರ ಪ್ರದೇಶಗಳಲ್ಲಿ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರ, ಕಟ್ಟಡ ನಿರ್ಮಾಣದಂತಹ ಕೆಲಸಗಳನ್ನ ನಿಯಂತ್ರಿಸದೇ ಇರೋದೇ ಸಹ್ಯಾದ್ರಿಗೆ ಸಂಕಷ್ಟ ತಂದಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ಕರುನಾಡಿಗೆ ಮಳೆಯ ಘಮಲು ಆವರಿಸಿದೆ. ಎಲ್ಲಿ ನೋಡಿದರಲ್ಲಿ ನಿರಂತರ ಮಳೆ. ರಾಜ್ಯದ ಎಲ್ಲ ಭಾಗದಲ್ಲಿಯೂ ಕೂಡ ವರುಣಾರ್ಭಟದಿಂದಾಗಿ ಒಂದು ಕಡೆ ನದಿಗಳು ಮೈದುಂಬಿ ಹರಿತಾ ಇವೆ, ಜಲಪಾತಗಳು ಕಣ್ಮನ ಸೆಳೀತಾ ಇವೆ. ಪ್ರತಿಯೊಂದು ಕೂಡ ಈಗ ಪ್ರವಾಸಿ ತಾಣವಾಗಿವೆ. ಹಾಗಿದ್ರೆ ರಾಜ್ಯದಲ್ಲಿ ಯಾವೆಲ್ಲ ಜಲಾಶಯಗಳು ಭರ್ತಿಯಾಗಿವೆ, ಯಾವೆಲ್ಲ ಜಲಾಶಯಗಳು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರೋಣ. ಒಂದು ಕಡೆ ಸಮುದ್ರ, ಮತ್ತೊಂದು ಕಡೆ ಸೌಪರ್ಣಿಕ. ಒಂದು ಬದಿ ಅಲೆಗಳ ನಾಟ್ಯ, ಮತ್ತೊಂದು ಬದಿ ನದಿಯ ಗಾಂಭೀರ್ಯ ನೋಟ. ಕೃಷ್ಣನೂರಿನ ವಿಸ್ಮಯ ನಿಜಕ್ಕೂ ರುದ್ರ ರಮಣೀಯ. ದೃಶ್ಯ 1, ಡ್ರೋನ್ ಕ್ಯಾಮೆರಾದಲ್ಲಿ ಮನಮೋಹಕ ದೃಶ್ಯ. ಕೃಷ್ಣನೂರು ಉಡುಪಿ ಮುಂಗಾರು ಮಳೆಯಲ್ಲಿ ಮಿಂದೆದ್ದಿದೆ. ಮೇಘನಾದಕ್ಕೆ ಅಲೆಗಳು ನಾಟ್ಯವಾಡ್ತಿವೆ. ಸೌಪರ್ಣಿಕಾ ನದಿ ಮೈದುಂಬಿ ಹರಿತಿದೆ. ದೃಶ್ಯ 2, ರೌದ್ರ ರೂಪ ತಾಳಿದ ಸೌಪರ್ಣಿಕಾ. ಉಡುಪಿಯಲ್ಲಿ ವರುಣಾರ್ಭಟಕ್ಕೆ ಸೌಪರ್ಣಿಕಾ ನದಿ ರೌದ್ರ ರೂಪ ತಾಳಿದೆ. ನದಿ ಪಾತ್ರದ ಪ್ರದೇಶವನ್ನೆಲ್ಲ ನುಂಗಿ ಹಾಕಿದೆ. ದೃಶ್ಯ 3, ಅಪಾಯದಲ್ಲೇ ದೋಣಿಯಲ್ಲಿ ಸಂಚಾರ. ಸೌಪರ್ಣಿಕಾ ನದಿ ಅಬ್ಬರಿಸುತ್ತಿದೆ. ಉಡುಪಿಯ ನದಿ ಪಾತ್ರದ ನಾವುಂದ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಮರವಂತಿಯಲ್ಲಿ ನೆರೆ ಸಂಭವಿಸಿದೆ. ಜನರು ದೋಣಿಯಲ್ಲಿ ಸಂಚರಿಸ್ತಾ ಇದ್ದಾರೆ. ದೃಶ್ಯ 4, ಜೋಗ ಜಲಪಾತಕ್ಕೆ ಮರುಕಳಿಸಿದ ವೈಭವ. ಜೋಗ ಜಲಪಾತಕ್ಕೆ ಜಲವೈಭವ ಮರುಕಳಿಸಿದೆ. ಮಳೆಯಲ್ಲಿ ಮಿಂದ ಜಲಪಾತ ಹನಿಗಳ ತಾಳಕ್ಕೆ ತಕ್ಕಂತೆ ನಾಟ್ಯವಾಡುತ್ತಿದೆ. ದೃಶ್ಯ 5, ಊರಿಗೆ ಊರನ್ನೇ ನುಂಗಿ ಹಾಕಿದ ಕೃಷ್ಣ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ಮುನಿಸಿಕೊಂಡಿದೆ. ಶೇಗುಣಸಿ ಗ್ರಾಮವನ್ನೇ ನುಂಗಿ ಹಾಕಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ. 11 ಕ್ರಸ್ಟ್ ಗೇಟ್ಗಳ ಮೂಲಕ 27,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ.